ಇದು ಕೂಡ ಮಲೆನಾಡು ಗಿಡ್ಡ. ಇದಂತ ಮೊಗೆಗೆ ಹಾಕಿದ್ದೋನೆ. ಇಲ್ಲಿ ಹಳ್ಳಿ ಕಡೆ ಎಲ್ಲ ಮೊಗೆಕಾಯಿ ಅಂತ ಬೆಳೀತಾರೆ. ಅಂದರೆ ಈ ಮಂಗಳೂರು ಸೌತೆ ಅಂತಾರಲ್ಲ ಅದೇ ಥರದ್ದು ಬೇರೆ ಟೈಪಿಂದ. ಇಲ್ಲೆಲ್ಲ ಮನೆ ಬೇಕಷ್ಟು ಅವರವರೇ ಬೆಳ್ಕೊತಾರೆ. ಇಲ್ಲಿ ನೋಡಿ, ಇದು ಮಲೆನಾಡು ಗಿಡ್ಡ. ಇದ್ರ ಮಲೆನಾಡು ಗಿಡ ತುಪ್ಪ ಕಾಸ್ಟ್ಲಿ ತುಪ್ಪ. ನಮ್ಮಲ್ಲಿ 2-2.5 ಸಾವಿರ ರೂಪಾಯಿಗೆ ಹೋಗುತ್ತೆ. ಕೇಳಿ ತಗೊತಾರೆ. A1 ತುಪ್ಪ ಅಂತಲ್ಲ, A1 A2 ಬರುತ್ತಲ್ಲ ಅದು ಆರೋಗ್ಯಕ್ಕೆ ಔಷಧಿ ಗುಣಗಳು ಹೆಚ್ಚಿರುತ್ತೆ. ನೋಡಿ, ಸುತ್ತಲೂ ಕಾಡು, ಫುಲ್ಲು ಕಾಡು. ಇಂಥ ಕಾಡದ ಮನೆ ಇದೆ. ಬಂದೋಗಿ ಮಾಡೋದೇ ಕಷ್ಟ ಆ ರೇಂಜಲ್ಲಿ. ಅಲ್ಲಿ ನೋಡಿ, ಇಲ್ಲಿದೆ ಅಂಜೂರ, ಇನ್ನೊಂದು ಮರ. ಅಲ್ಲಿ ಅಂಜೂರ ಹಣ್ಣಾಗಿರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಪಕ್ಕದ ಮರ ತುಂಬ ಹಣ್ಣಾಗಿದೆ. ಅಲ್ಲಿ ಕೇಳ್ಕೊಬರೋಣ ಅಂತ ಹೊರಟ್ವಿ. ಇಲ್ಲೊಂದು ಹಲಸಿನ ಮರ. ಈ ಥರ ನಮ್ಮ ಕಡೆ ಮಲೆನಾಡಲ್ಲಿ ನೋಡಿ, ಇಲ್ಲೊಂದು ಪುನರ್ಪುಳಿ ಹೇಳಿದ್ನರ, ಅದೇ ನಮ್ಮನೆ ಕೋಕಮ್ ಹಣ್ಣು ಆಗೋದು ಅದರದ್ದು ಮರ. ಇಲ್ಲಿ ಮಾವು, ಹಲಸು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲೊಂದು ಇವ್ರ ಮಲೆನಾಡು ಗಿಡ್ಡ ಇದೇ ಥರ ಬಿಟ್ಟು ಸಾಕಬೇಕು. ಇಲ್ಲೊಂದು ಚಿಕ್ಕ ದೇವ್ರ ಮನೆ ಇದೆ. ಹೆಂಗಿದೆ ನೋಡಿ ಕಾಡು. ಬೇಸಿಗೆಲ್ಲ ಬಂದರೆ ಹೆಂಗೆ, ಮಳೆಗಾಲದಲ್ಲಿ ಯಪ್ಪ ದೇವ ಯಾಕಾರು ಬಂದು ಅನ್ನೋ ಥರ ಮಳೆ ಇರುತ್ತೆ ಇಲ್ಲಿ. ಇಲ್ಲೆಲ್ಲ ಕೃಷಿ ಮಾಡ್ತಾರೆ. ಮಳೆಗಾಲದ ಗದ್ದೆ ಅಥವಾ ಶುಂಠಿ ಇದೆ, ಒಂದೊಂದೇ ಯಾವ್ದಾದ್ರು ಐಟಮ್ ಬೆಳೀತಾ ಇರ್ತಾರೆ ಇಲ್ಲೆಲ್ಲ. ಇದು ನೋಡಿ ಶುಂಠಿ ಏರಿ ಹೆಂಗಿದೆ ಏರಿ. ಇದೆಲ್ಲ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರುತ್ತಿಲ್ಲಲ್ಲ. ಮನೆ ಸುತ್ತ ಹಿಂಗೆ ವಿಶಾಲವಾದ ಜಾಗ, ಒಂದಲ್ಲ ಒಂದು. ಇದು ನೋಡಿ ಬಾಳೆಕೊನೆ ಆಗಿದೆ. ಮಂಗನಿಂದ ರಕ್ಷಣೆಗಾಗಿ ಚೀಲ ಹಾಕಿಟ್ಟಿದ್ದಾರೆ. ಇಲ್ಲಿ ನೋಡಿ ಮತ್ತೆ ಗೇರಣ್ಣು, ಗೋಡಂಬಿ ಹಣ್ಣು. ಇಲ್ಲೊಂದು ಅಂಜೂರದ ಮರ. ಮತ್ತೆ ಎಲ್ಲ ಒಂದು ಕಾಲದಿಂದ ನೆಟ್ಟು ಬೆಳೆಸಿದ್ದು, ಈಗ ಆಗಿದೆ. ಓಕೆನಾ. ಇನ್ನೊಂದು ಹಣ್ಣಿನ ಮರ ಇದೆ, ಅದನ್ನು ನಾನು ತೋರಿಸ್ತೀನಿ ಆಮೇಲೆ. ರಾಸ್ಬೆರಿ ಅಂತ ಅಂತಾರಲ್ಲ ಅದರದ್ದು ಇದೆ. ಇದು ನೋಡಿ, ಇದು ಮಾದಿ ಫಲ ಅಂತ. ಇದು ಲೇಹ ಎಲ್ಲ ಮಾಡ್ತಾರೆ. ಇದ್ರದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋ ಟೇಸ್ಟ್, ಸಪ್ಪೆ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ತೆಂಗಿನಕಾಯಿ ಅಷ್ಟು ದೊಡ್ಡ ಇದೆ ನೋಡಿ. ಇಲ್ಲಿ ಹಣ್ಣಾಗಿದೆ. ತೀರಾ ಅಪರೂಪ ಇದು. ನಾನು ಇದನ್ನು 3ನೇ ಸಲ ಅಷ್ಟೇ ಲೈಫಲ್ಲಿ ಇಷ್ಟು ವರ್ಷದಲ್ಲಿ ನೋಡಿದ್ದು, ಆಯಿತಾ. ಇಲ್ಲಿ ನೋಡಿ, ಇಲ್ಲೊಂದು 4 ಸೌತೆ. ಇದೆಲ್ಲ ಮಳೆಗಾಲದ ತಯಾರಿಗಳು. ಇಲ್ಲಿ ನೋಡಿ, 4 ಸೌತೆ. ಪ್ಯಾರ್ಲೆನ್ ಬೇಡ, ಒಂದಿರೋಣ ಇದಾವನೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಪೇರ್ಲಣ್ಣು ಎಷ್ಟಿದೆ ನೋಡಿ. ನೆಲಕ್ಕೆ ಬಿದ್ದು ಎಲ್ಲ ಹಾಳಾಗ್ತಾಯಿದೆ, ಅಷ್ಟು ಪೇರ್ಲಣ್ಣಿದೆ. ಇಲ್ಲಿ ನೋಡಿ ಯಾವ ಥರ ಇದೆ ಹಣ್ಣು. ಫೋಟೋ ಹೊಡೆದು ಕಳ್ಸೋದು ಯಾರಿಗಾರು ನೋಡೋರಿಗೆ. ಇಲ್ಲಿ ನೋಡಿ, ಆರ್ಗ್ಯಾನಿಕ್, ಏನು ಬೆಳೆಸಲ್ಲ ಇದು, ಏನು ಗೊಬ್ಬರ ಹಾಕಲ್ಲ. ಅದ್ರ ಪಾಡಿಗೆ ಅದು ಬೆಳೆದಿದ್ದು ಹಣ್ಣುಗಳು ಎಲ್ಲ ಬಿದ್ದಿಲ್ಲ, ಹಾಳಾಗ್ತಾ ಇದ್ದಾವೆ. ನಮ್ಮನೆ ಹತ್ರ ಕಡಿಮೆ ಅಂತ ಬಂದಾಗೆಲ್ಲ ಜೇಬಲ್ಲಿ ಆಗೋಷ್ಟು ಬ್ಯಾಗಲ್ಲಿ ಆಗೋಷ್ಟು ತುಂಬ್ಕೊಂಡು ಹೋಗೋದು. ಹೀಗಿಲ್ಲಿ ಅಂಜೂರ ನೋಡೋಣ ರೀ. ಉದ್ದುದ್ದ ಕಾಯಲ್ಲ ಇದು. ಇದು ಲಿಂಬೆ. ಪೇಟ ಎಲ್ಲ ದುಡ್ಡು ಕೊಡ್ತಾಗೊಂಡ್ರೆ ಇಲ್ಲಿ ಮನೆ ಹತ್ರನೇ ಬೆಳೀತಾರೆ ಎಲ್ಲ. ಇಲ್ಲ ಬೇಡ ಬೇಡ, ಎತ್ತಲ್ಲ ಬೇಡ, ಸಾಕು ಇಷ್ಟ. ಬೇಡ, ಕಾಣ್ತದೆ. ಹಾಂ, ಬೇಡ ಬಿಡಿ, ಇಲ್ಲಿ ಕಾಣ್ತದೆ. ಇಲ್ಲಿ ನೋಡಿ,
ಅಂಜೂರ ಬೇಡ ಬೇಡ ಸಾಕು ಅಂದ್ರಲ್ಲ. ಇಲ್ಲಿ ಹಳ್ಳಿ ಕಡೆ ಇದ್ದರೆ ಇದೊಂದು ಲಾಭ. ಅವ್ರ ಮನೆಗೆ ಹೋಗಿದ್ವು ಅಂಜೂರ ಹಣ್ಣಿಗೆ ಅಂತ, ಪೇರಳೆ ಹಣ್ಣು ಸಿಗ್ತಾ. ಅದಾದಮೇಲೆ ಇಲ್ಲಿ ನೋಡಿ ಅಲಸಂದೆ, ಇದು ಬೆಳೆದಿದೆ ಅಂತೆ, ಬಟ್ ಬೀಜ ಪಲ್ಯ ಮಾಡ್ಬೋದು ಅಂತ ಕೊಟ್ಟರು. ಇದು ನಾರಿಗೆ ಸೌತೆ ಅಂತೆ. ಅದಾದಮೇಲೆ ಇಲ್ಲಿ ಎಳೆ ಅಲಸಂದೆಕಾಯಿ ಕೊಟ್ಟಿದ್ದಾರೆ, ಒಳ್ಳೆ ಪಲ್ಯ ಮಾಡ್ಬೋದು ನೋಡಿ. ಎಳೆದು ಅಲಸಂದೆಕಾಯಿ ಹಿಂಗೆ ಮುರಿದ್ರೆ ಬದನೆಕಾಯಿ ಇದೆ ಹಾಕ್ತೀರಾ ಅಂದರು, ಬೇಡ ಅಂತ ಬಿಟ್ಟು ಬಂದ್ವಿ. ನಮಗೆ ಒಂಥರ ಬದನೆಕಾಯಿ ಇದು ಹಳ್ಳಿ ಕಡೆ ಕಾಮನ್. ನೀವು ಯಾರದೇ ಮನೆಗೆ ಹೋದರೂ ಅವ್ರ ಮೇಲೆ ಏನಿದೆಯೋ ಅದೊಂದು ಸ್ವಲ್ಪ ಕೊಡ್ತಾರೆ. ಇನ್ನು ಇಲ್ಲಿ ಇವರು ಅಷ್ಟೇ ಬಂದಾಗಲ್ಲ, ಅಲ್ಲಿ ಇಲ್ಲಿ ಏನಿದೆಯೋ ಹೋಗ್ತೀರಾ ಅಂದರು, ಅದನ್ನು ಮಾವಿನ ಹಣ್ಣು ಇಲ್ಲಿ ಮನೇಲಿ ಆವಾಗ ತೋರಿಸ್ನಲ್ವ, ಅದೇ ಮಾವಿನ ಹಣ್ಣು ತಮ್ಮಲ್ಲಿದೆ ತಗೊಂಡೋಗಿ ಅಂತ. ಇಲ್ಲಿ ನೋಡಿ ಆರ್ಗ್ಯಾನಿಕ್ ಕಾಫಿ ಪುಡಿ ಸಿಗುತ್ತೆ ಇವ್ರ ಹತ್ರ. ಅದಾದಮೇಲೆ ಇನ್ನೊಂದು ಬರುತ್ತೆ, ಅದು ನಾವು ಆರಾರೊಟ್ಟು ಕೋವೆ ಹಿಟ್ಟು ಅಂತೀವಿ. ಅದು ವೈಟ್ ಕಲರೊಂದು ಪುಡಿ ಮಾಡ್ತಾರೆ, ಅದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಡಿ ಹೀಟನ್ನು ಕಂಟ್ರೋಲ್ ಮಾಡುತ್ತೆ. ಟಾಕ್ಸಿಕ್ ಅಂಶನೂ ಕಡಿಮೆ ಆಗುತ್ತಂತೆ. ಇದು ನೋಡಿ, ಇದು ಇನ್ನೊಂದು ಕಾಡು ಅರ್ಶಿನ ಅಂತ ಮಾಡ್ತೀವಿ, ಅದರದ್ದು ಫ್ಲವರ್ ಇದು ಫುಲ್ ಗಿಡ ಆದಾಗ ನೋಡಿ ಇಲ್ಲಿದೆ ಗಿಡ. ಇದನ್ನು ಸಂಕ್ರಾಂತಿ ಟೈಮಲ್ಲಿ ಕಿತ್ತು ಅದರ ಗಡ್ಡೆನ ಮೇಲ್ಗಡೆ ಸಿಪ್ಪೆ ಎಲ್ಲ ಕೆತ್ತಿ ಅದನ್ನ ಪೌಡ್ರ್ ಮಾಡಿ ಇಟ್ಕೊತಾರೆ. ಕೆಜಿಗೆ ತುಂಬ ಕಾಸ್ಟ್ಲಿ ಕೂಡ ಇದೆ, ಮಾಡೋದು ಕೂಡ ಕಷ್ಟ. ಈ ಥರ ಒಂದರಲ್ಲಿ ಇಷ್ಟು ಅಲ್ಲ, ಇಷ್ಟು ದೊಡ್ಡ ಗೆಡ್ಡೆ ಇರುತ್ತೆ. ಇಷ್ಟು ದೊಡ್ಡ ಗೆಡ್ಡೆ ಇದ್ದರೆ ಹೆಚ್ಚು ದೊಡ್ಡದು, ಚಿಕ್ಕ ಗಡ್ಡೆ ಇರುತ್ತೆ. ಇಂಥದ್ದು ಒಂದು 50ರಿಂದ 100 ಗೆಡ್ಡೆ ಕಿತ್ತರೆ 1 kg ಹಿಟ್ಟಾಗುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು, ಆಯಿತಾ. ಇದು ಒಂದು ಅಡಿಕೆ ಮರ, ರಾಮ ಅಡಿಕೆ ಮರ ಅಂತೀವಿ. ಇಷ್ಟು ದೊಡ್ಡ ಸೈಜ್ ಅಡಿಕೆ ಆಗುತ್ತೆ, ಇಲ್ಲೆಲ್ಲೂ ಬಿದ್ದಿಲ್ಲ. ಇಲ್ಲಿದೆ ನೋಡಿ ರಾಮ ಅಡಿಕೆ ಅಂತ. ಮೊದಲೆಲ್ಲ ಎಲ್ಲ ತೋಟದಲ್ಲೂ ಒಂದು ಇದಿರೋದು. ಏನಕ್ಕೆ ಅಂದರೆ ಇದು ತುಂಬ ಎತ್ತರವಾಗಿ ಹೋಗುತ್ತೆ, ಸಿಡಿಲೆಲ್ಲ ಬಡಿದ್ರೆ ಮೊದಲು ಇದಕ್ಕೆ ಬಡಿಲಿ ಅನ್ನೋ ರೀಸನ್ನಿಗೆ. ನೋಡಿ ಇಲ್ಲಿ ಕೆಂಪು ಇದೆಯಲ್ಲ, ಅದು ಕೂಡ ರಾಮ ಅಡಿಕೆನೇ. ಇದ್ರ ಮೇಲಿನ ಸಿಪ್ಪೆ ಸ್ವಲ್ಪ ತೆಗೆದ್ರೆ ಒಂಥರ ಒಂದು ಲೇಯರ್ ಇರುತ್ತೆ, ಕ್ರೀಮಿ ಲೇಯರು, ಅದನ್ನು ತಿನ್ನಬಹುದು, ಆಯಿತಾ. ಅದಾದಮೇಲೆ ಇದು ನೋಡಿ, ಇದು ಇನ್ನೊಂದು ಟೈಪ್ ಪಲಾವ್ ಎಲೆ, ಅದು ಬೇಲೀಫ್ ಅಂತಾರಲ್ಲ, ಇದು ಆ್ಯಕ್ಚುವಲ್ ಪಲಾವ್ ಎಲೆ ಅಂತೆ, ಪಲಾವಿಗೆ ಯೂಸ್ ಮಾಡೋದು. ಇದು ನೋಡಿ, ಇದೊಂಥರ ಸನ್ಫ್ಲವರ್. ಇದು ಯಾವನಂತ ಗೊತ್ತಿಲ್ಲ, ಬೆಳಗ್ಗೆ ವೈಟ್ ಇರುತ್ತೆ, ಆಮೇಲೆ ಈ ಥರ ಪಿಂಕ್ ಕಲರ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಹಣ್ಣಿದೆ, ಆದರೆ ಹಣ್ಣು ಆಗಿಲ್ಲ, ಮೇಬಿ ಗಿಡನಷ್ಟೇ ತೋರಿಸ್ತೀನಿ ನಾನು. ಇದು ರಸಬರ್ನ ಏನೋ ಒಂಥರ ಕಪ್ಪು ಕಲರ್, ಇಷ್ಟು ಉದ್ದ ಹಣ್ಣಾಗುತ್ತೆ ನೋಡಿ. ಒಂದು ಲೇಯರ್ ಇರುತ್ತೆ, ಸುತ್ತಲೂ ಚಿಕ್ಕ ಹಣ್ಣುಗಳಿರುತ್ತೆ. ಒಂದು ನಿಮಿಷ, ಇಲ್ಲಿದೆಯಾ? ಇಲ್ಲ, ಇಲ್ಲಿ ನೋಡಿ ಕಾಯಿದೆ. 1 ಸೆಕೆಂಡ್ ತೋರಿಸ್ತೀನಿ. ನೋಡಿ ಚಿಕ್ಕ ಕಾಯಿಗಳು, ಇದರ 3 ಪಟ್ಟು ಸೈಜ್ ಆಗುತ್ತೆ. ಇದು ನೋಡಿ, ಇದು 3 ಪಟ್ಟು ಸೈಜ್ ಆಗುತ್ತೆ. ಇದೇ ಮರ ಒಂಥರ ಹುಳಿ ಮಿಶ್ರಿತ ಸಿಹಿ ಹಣ್ಣಿರುತ್ತೆ ಇದರಲ್ಲಿ, ಮೇ ಎಂಡೆಲ್ಲ ಆಗುತ್ತೆ. ಇದು ನೋಡಿ ಫ್ಲವರ್ ಸಾಕಾಗಿದೆ, ನೋಡೋದಲ್ಲ. ಅಕ್ಕನ ಮನೆ ಅಂದರೆ ಸ್ವರ್ಗನೇ ಇದೆ ಆ್ಯಕ್ಚುಲಿ. ಮಳೆಗಾಲದಲ್ಲಿ ಮಾತ್ರ ಯಾವನಿಗೂ ಬೇಡ ಜೀವ ಅನಿಸೋ ರೀತಿಲಿ ಇರುತ್ತೆ ಇಲ್ಲಿ ಮಳೆ ಅನ್ನೋದು. ಇಲ್ಲೊಂದು ಜೇನು ಪೆಟ್ಟಿಗೆ ಇತ್ತು, ಇದು ಕೂಡ ಈ ಜೇನು ಪೆಟ್ಟಿಗೆ ನೀವು ನೋಡಿರ್ತೀರ ವಿಡಿಯೋದಲ್ಲಿ. ಇಲ್ಲಿಟ್ಟಿದ್ದು ರಾಣಿ ಮಧ್ಯೆ ಸಿಕ್ಕಾಕೊಂಡು ಸತ್ತಿದೆ ಒಂದು ಅಂತ ಹೇಳಿದ್ದೆ, ಅದೇ ಜೇನು ಪೆಟ್ಟಿಗೆ ಇಲ್ಲಿಟ್ಟಿದ್ದು. ಶಿಫ್ಟ್ ಮಾಡಬೇಕಿದ್ರೆ ಎಲ್ಲ ಪ್ರಾಬ್ಲಮ್ ಆಗಿ ರಾಣಿ ಸತ್ತೋಗಿದೆ. ಓಕೆನಾ. ಇಲ್ಲಿ ನೋಡಿ ಅನಾನಸು, ಮಂಗಗಳು ಬಿಡೋಲ್ಲ, ತುಂಬ ಮಂಗ ಇರುತ್ತೆ, ಆದರೂ 2 ಉಳ್ಕೊಂಡಿದೆ. ಇದಿನ್ನು ಹಣ್ಣಾದಮೇಲೆ ಗ್ಯಾರಂಟಿ ಸಿಗುತ್ತೋ ಇಲ್ಲೋ ಅಂತ. ಓಕೆನಾ, ಬಾಯ್.